ಹಲೋ ಫ್ರೆಂಡ್ಸ್, ನಾನು ರೂಪಾ. ಎಲ್ಲರಿಗೂ ಕಲಿಕೆಗಾಗಿ ರೂಪಾ ಫ್ಯಾಷನಿಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾನು ಚೂಡಿದಾರೇ ಆಗಿರಲಿ ಅಥವಾ ಬ್ಲೌಸೇ ಆಗಿರಲಿ ಯಾವ ರೀತಿಲಿ ಕಂಕುಳ ಶೇಪನ್ನು ಕೊಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಯಾವುದೇ ಟಾಪ್ಸ್ ಆಗಿದ್ರೂ ಸೇಮ್ ಇದೇ ರೀತಿಲಿ ಕಂಕುಳ ಶೇಪನ್ನು ಕೊಡೋದು. ಮತ್ತು ಬ್ಲೌಸಲ್ಲಿ ಯಾವುದೇ ವೆರೈಟಿ ಬ್ಲೌಸ್ ಆಗಿರಲಿ, ಕಾಲರ್ ನೆಕ್ ಆಗಿರಲಿ ಅಥವಾ ಪ್ರಿನ್ಸಸ್ ಬ್ಲೌಸ್ ಆಗಿರಲಿ, ಕಟೋರಿ ಬ್ಲೌಸ್ ಆಗಿರಲಿ, ನಾರ್ಮಲ್ ಬ್ಲೌಸು, ಯಾವುದೇ ಬ್ಲೌಸ್ ಆದರೂ ಸಹ ಕಂಕುಳ ಶೇಪ್ ಕೊಡೋದು ಇದೇ ಮೆಥಡು. ಸೊ ನಾನು ಈ ವಿಡಿಯೋನಲ್ಲಿ ಎರಡು ಮೆಥಡ್ನಲ್ಲಿ ಈಸಿಯಾಗಿ ಯಾವ ರೀತಿ ಕಂಕುಳ ಶೇಪ್ ಕೊಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನೀವೇನಾದ್ರು ಬಿಗಿನರ್ಸ್ ಆಗಿದ್ರೆ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಡೆ ತನಕ ನೋಡಿ. ಫ್ರೆಂಡ್ಸ್ ನೋಡಿ, ಇದು ಜಸ್ಟ್ ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಕಡಿಮೆ ಬಟ್ಟೆನ ತೊಗೊಂಡಿದ್ದೀನಿ. ಈಗ ನಿಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತನ್ನ ತೊಗೋಬೇಕು. ನಾನಿಲ್ಲಿ 2 ಫೋಲ್ಡ್ ಬಟ್ಟೆನ ಇಟ್ಕೊಂಡಿದ್ದೀನಿ. ಈ ರೀತಿಲಿ ಇಟ್ಕೊಂಡು ಈಗ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನನ್ನು ಹಾಕೊತೀನಿ. ನೋಡಿ, ಇಲ್ಲಿಂದ ಇಲ್ಲಿಗೆ ಭುಜದ ಅಗಲನ ಮಾರ್ಕ್ ಮಾಡಬೇಕು. ಭುಜದ ಅಗಲನ 5.5 ತೊಗೊತಾ ಇದ್ದೀನಿ. ಕುತ್ತಿಗೆ ಅಗಲ 2.25 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಇಲ್ಲಿಂದ ಇಲ್ಲಿಗೆ ನಾವು ಎಷ್ಟು ಭುಜನ ಇಟ್ಕೊತೀವಿ ಅಷ್ಟೇ ಇಲ್ಲಿಂದ ಇಲ್ಲಿಗೆ ಕಂಕುಳನ ಇಟ್ಕೋಬೇಕು. ಹಾಗಾಗಿ ಇಲ್ಲಿ 5.5ಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಈಗ ಇಲ್ಲಿಂದ ಇಲ್ಲಿಗೆ 5.5 ಇಂಚಿಗೆ ಮಾರ್ಕ್ ಹಾಕ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಬರಲಿ ಅಂತೇಳಿ. ಫ್ರೆಂಡ್ಸ್ ನೋಡಿ, ತುಂಬ ಈಸಿ, ಇದರಲ್ಲಿ ಏನು ತಲೆ ಕೆಡಿಸ್ಕೊಳ್ಳೋಂಥದ್ದೆಲ್ಲ ಏನಿಲ್ಲ. ನಾನು ಹೇಳ್ಕೊಡ್ತಾ ಇರೋ ಸ್ಟೆಪ್ಸನ್ನು ನೀವು ನೀಟಾಗಿ ಫಾಲೋ ಮಾಡ್ಕೊಂಡು ಹೋದರೆ ನೀವು ಕೂಡ ಪರ್ಫೆಕ್ಟಾಗಿ ಕಂಕುಳ ಶೇಪನ್ನು ಹಾಕ್ಬೋದು. ಈ ಮಾರ್ಕಿಂದ ಈ ಮಾರ್ಕಿಗೆ ಒಂದು ಸ್ಟ್ರೈಟ್ ಲೈನನ್ನು ಹಾಕಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿಂದ ಇಲ್ಲಿಗೆ ಕಾಲು ಎದೆ ಸುತ್ತನ್ನು ಮಾರ್ಕ್ ಹಾಕಬೇಕು. ಈಗ ನಾನು ಕಾಲು ಎದೆ ಸುತ್ತು 8 ಇಂಚಿಗೆ ಮಾರ್ಕ್ ಹಾಕ್ತಾಯಿದ್ದೀನಿ. ಪುನಃ 1.5 ಇಂಚು ಹೊಲಿಗೆ ಅಂಶನ ಬಿಟ್ಟು ಇನ್ನೊಂದು ಮಾರ್ಕನ್ನು ಹಾಕಬೇಕು. ನೋಡಿ, ಈಗ ಇಲ್ಲಿ ಒಂದು ಸ್ಟ್ರೈಟ್ ಲೈನನ್ನು ಹಾಕೋಬೇಕು. ನೋಡಿ, ಇದು ಕಾಲು ಎದೆ ಸುತ್ತಿನ ಅಗಲ 8 ಇಂಚು, ಇದು 1.5 ಇಂಚು ಸ್ಟಿಚಿಂಗ್ ಮಾರ್ಜಿನು. ಬ್ಲೌಸಿಗೆ ಆಗಲಿ ಚೂಡಿದಾರ ಟಾಪಿಗೆ ಆಗಲಿ ಸ್ಟಿಚಿಂಗ್ ಮಾರ್ಜಿನ 1.5 ಇಂಚ್ ಇಟ್ಕೊಂಡ್ರೆ ಸಾಕು. ಬೇಕಂದರೆ 2 ಇಂಚ್ ತನಕನೂ ಇಟ್ಕೋಬೋದು. ಈಗ ನೋಡಿ, ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚಿಗೆ ಒಂದು ಮಾರ್ಕನ್ನು ಹಾಕಬೇಕು. ಈಗ ಈ ಮಾರ್ಕಿನಿಂದ ಈ ಮಾರ್ಕಿಗೆ ಒಂದು ಲೈನನ್ನು ಹಾಕಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಡೀಪ್ ಎಷ್ಟು ಅದೆಲ್ಲ ಈಗ ನೋಡಿ, ನಾನು ಈ ವಿಡಿಯೋದಲ್ಲಿ ಡೀಪ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾ ಇಲ್ಲ. ಜಸ್ಟ್ ನಿಮಗೆ ರೆಫ್ರೆನ್ಸಿಗೋಸ್ಕರ ಒಂದು ಮಾರ್ಕನ್ನು ಹಾಕ್ತೇನೆ. 6 ಇಂಚ್ ಡೀಪು, 2.25 ಇಂಚಿಗೆ ಇಲ್ಲಿ ಮತ್ತೆ ಒಂದು ಮಾರ್ಕ್ ಹಾಕ್ಕೊಂಡು ಈ ಥರ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಂಡು ನಿಮ್ಗೆ ಯಾವ ನೆಕ್ ಶೇಪ್ ಬೇಕೋ ಆ ನೆಕ್ ಶೇಪನ್ನು ಕೊಟ್ಕೋಬೇಕು. ಫ್ರೆಂಡ್ಸ್ ನೋಡಿ, ಯಾವಾಗಲೂ ನೆಕ್ ಶೇಪನ್ನು ನಾವು ಡೈರೆಕ್ಟ್ ಇದಕ್ಕೇ ಕಟ್ ಮಾಡಿ ಸ್ಟಿಚಿಂಗ್ ಮಾಡೋದಕ್ಕಿಂತ ಕ್ಯಾನ್ವಾಸ್ ಪೇಪರ್ನ ಯೂಸ್ ಮಾಡೋದ್ರಿಂದ ಬಿಗಿನರ್ಸ್ ಆಗಿದ್ದರೆ ಅವ್ರಿಗೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಕ್ಯಾನ್ವಾಸ್ ಪೇಪರ್ನು ಯಾವ ರೀತಿಲಿ ಯೂಸ್ ಮಾಡಬೇಕು, ಅದು ಫೋಲ್ಡ್ ಮಾಡೋಕ್ಕೂ ಒಂದು ಮೆಥಡ್ ಇದೆ. ಅದು ಯಾವ ರೀತಿಲಿ ಏನು ಅನ್ನೋದನ್ನ ನಾನು ಪ್ರತಿಯೊಂದೂ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಬೇಕಾದರೆ ಆ ಲಿಂಕನ್ನು ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರುವಂಥ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ. ನೀವು ಒಂದ್ಸಲ ಆ ವಿಡಿಯೋನ ಚೆಕ್ ಮಾಡೋದ್ರಿಂದ ನಿಮಗೆ ಕ್ಯಾನ್ವಾಸ್ ಪೇಪರ್ನ ಯಾವ ರೀತಿಲಿ ಯೂಸ್ ಮಾಡಬೇಕು ಅನ್ನೋದು ಸರಿಯಾಗಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಈಗ ನೋಡಿ, ಇಲ್ಲಿಂದ ಇಲ್ಲಿಗೆ ನಾನು 5.5ನ ಇಟ್ಕೊಂಡಿದ್ದೆ. ಅದೇ ರೀತಿ ಇಲ್ಲಿಂದ ಇಲ್ಲಿಗೆ 5.5 ಇಟ್ಕೊಂಡಿದ್ದೀನಿ. ನೋಡಿ, ಇದು ಸ್ಟ್ಯಾಂಡರ್ಡು. ಇಲ್ಲೆಷ್ಟು ಇಟ್ಕೊಂಡಿರ್ತೀವಿ ಅಷ್ಟೇ ಇಲ್ಲೂ ಇಟ್ಕೊಳ್ಳೋದು, ಇದು ಸ್ಟ್ಯಾಂಡರ್ಡು. ಕೆಲವೊಂದು ಬಾಡಿ ಮೆಜರ್ಮೆಂಟಿಗೆ ಏನಾಗುತ್ತೆ, ಇಲ್ಲಿ ಲೆಂತು ಚೇಂಜ್ ಆಗ್ತಾ ಇರುತ್ತೆ. ಅದು ಯಾವುದಕ್ಕೆ ಏನು ಯಾವ ಥರ ನಾವು ಚೇಂಜ್ ಮಾಡ್ಕೋಬೇಕು ಪ್ರತಿಯೊಂದನ್ನು ಸಹ ಬ್ಲೌಸ್ನಲ್ಲಿ ಏನೇ ಸಮಸ್ಯೆ ಇರಲಿ ಅದಕ್ಕೆ ಶಾಶ್ವತ ಪರಿಹಾರ ಅಂಥೇಳಿ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವು ಒಂದ್ಸಲ ಆ ವಿಡಿಯೋನ ನೋಡಿ. ಆಗ ನಿಮ್ಗೆ ಏನೇ ಪ್ರಾಬ್ಲಮ್ ಇರಲಿ, ಬ್ಲೌಸಲ್ಲೇ ಆಗಲಿ ಟಾಪಲ್ಲೇ ಆಗಲಿ, ಏನೇ ಭುಜ ಮತ್ತು ಕಂಕುಳ ಇದೆಲ್ಲ ಏನೇ ಪ್ರಾಬ್ಲಮ್ ಬಂದ್ರೂ ಯಾವ ರೀತಿಲಿ ಅದನ್ನು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋದು ಅನ್ನೋದು ನಿಮ್ಗೆ ಆ ವಿಡಿಯೋದಲ್ಲಿ ಸರಿಯಾಗಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ಒಂದ್ಸಲ ಆ ವಿಡಿಯೋನು ನೀವು ನೋಡಿ. ಈಗ ನೋಡಿ, ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚಿಗೆ ಮಾರ್ಕ್ ಹಾಕಿ ಈ ಥರ ಶೇಪ್ ಹಾಕಿದ್ದೀವಲ್ವಾ. ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅದ್ರದ್ದು ಅರ್ಧ ತೊಗೋಬೇಕು. ನೋಡಿ, ಈ ರೀತಿಲಿ ಅರ್ಧಕ್ಕೆ ಒಂದು ಮಾರ್ಕನ್ನು ಹಾಕ್ಕೋಬೇಕು. ಫ್ರೆಂಡ್ಸ್ ನೋಡಿ, ಯಾವುದಕ್ಕೆ ಆಗಲಿ ಇದೇ ಮೆಥಡನ್ನು ಫಾಲೋ ಮಾಡಿ. ಮೆಷರ್ಮೆಂಟ್ ಬೇರೆ ಬೇರೆ ಇರುತ್ತೆ. ಈಗ ಇಲ್ಲಿ ಎಷ್ಟಿದೆಯೋ ಅದ್ರದ್ದು ಅರ್ಧ ತೊಗೋಬೇಕು. ಈಗ ನಾನು ತೊಗೊಂಡಿರೋದ್ರಲ್ಲಿ 5 ಇಂಚಿದೆ, ಅದಕ್ಕೆ 2.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಿಮ್ದು 6 ಇಂಚ್ ಇರಲಿ 6.5 ಇಂಚ್ ಇರಲಿ ಎಷ್ಟೇ ಇದ್ರೂ ಅದ್ರದ್ದು ಅರ್ಧ ತೊಗೋಬೇಕು. ಇಲ್ಲಿಗೆ ಈ ರೀತಿ ಅರ್ಧನ ತೊಗೊಂಡಾದ್ಮೇಲೆ ಇಲ್ಲಿಂದ ಇಲ್ಲಿಗೆ 1.25 ಇಂಚಿಗೆ ಮಾರ್ಕ್ ಹಾಕಬೇಕು. ಪುನಃ ಅದರ ಅರ್ಧಕ್ಕೆ ಇನ್ನೊಂದು ಮಾರ್ಕನ್ನು ಹಾಕೋಬೇಕು. ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ಕಂಕುಳ ಶೇಪನ್ನು ಕೊಡಲಿಕ್ಕೆ ಶುರು ಮಾಡಬೇಕು. ಕಂಕುಳ ಶೇಪನ್ನು ಕೊಡೋಕೆ ಮೊದಲೇ ಅರ್ಧ ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಈ ರೀತಿ ಮಾರ್ಕ್ ಹಾಕ್ಕೊಂಡು ನೀವು ಶೇಪ್ ಹಾಕೋದ್ರಿಂದ ನೋಡಿ, ಇಲ್ಲಿ ಇದು ಕಟ್ಟಿಂಗಲ್ಲಿ ಹೊಟ್ಟೋಗ್ಬಿಡುತ್ತೆ. ಆಗ ಭುಜಗಳನ್ನ ಜಾಯಿನ್ ಮಾಡಬೇಕಾದ್ರೆ ಅರ್ಧ ಇಂಚು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ನಮಗೆ ಸಮನಾಗಿ ಸಿಗ್ತಾ ಇರುತ್ತೆ. ಆಗ ಸ್ಟಿಚಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನೀವೇನಾದರೂ ಇಲ್ಲಿಂದನೇ ಕಂಕುಳ ಶೇಪನ್ನು ಕೊಡ್ಕೊಂಡು ಹೊಟ್ಟೋದ್ರೆ ಇಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ಬಂದಿರುತ್ತೆ.
ಆವಾಗ ನೀವು ಭುಜಗಳನ್ನ ಜಾಯಿನ್ ಮಾಡಬೇಕಾದ್ರೂ ಇಲ್ಲಿ ವೇರಿಯೇಷನ್ ಬರ್ತಾ ಇರುತ್ತೆ, ನೀವು ಅಬ್ಸರ್ವ್ ಮಾಡಿರ್ಬೋದು ಒಂದು ವೇಳೆ ನೀವು ಬಿಗಿನರ್ಸ್ ಆಗಿದ್ದರೆ. ಆವಾಗ ಏನಾಗುತ್ತೆ, ಕನ್ಫ್ಯೂಸ್ ಆಗುತ್ತೆ, ಹೆಂಗೆ ಮಾಡೋದು, ಯಾವ ಥರ ಟೆನ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ, ವೇರಿಯೇಷನ್ ಬರ್ತಾ ಇದೆಯಲ್ಲ, ಹೊಲಿಯೋಕ್ಕಾಗ್ತಾ ಇಲ್ಲ ಅಂತ. ಹಾಗಾಗಿ ಆ ರೀತಿ ಸಮಸ್ಯೆನೇ ಬರಬಾರ್ದು ಅಂತೇಳಿ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಂಡು ಶೇಪನ್ನ ಶುರು ಮಾಡಬೇಕು. ಅದಕ್ಕೆ ಮೊದಲೇ ನೋಡಿ ಇಲ್ಲಿ ಏನು ನಾವು ಮಿಡ್ ಪಾಯಿಂಟ್ ಹಾಕಿದ್ವಿ ನೋಡಿ, ಈ ಮಿಡ್ ಪಾಯಿಂಟಿಗೆ ಈ ಕಡೆಗೆ 1/4 ಇಂಚು, ಪುನಃ ಈ ಕಡೆಗೆ 1/4 ಇಂಚು ಈ ರೀತಿಲಿ ಮಾರ್ಕನ್ನು ಹಾಕೋಬೇಕು. ಈಗ ನೋಡಿ ಈ ಮಾರ್ಕಿನಿಂದ ಶೇಪನ್ನ ಶುರು ಮಾಡಬೇಕು ಫ್ರೆಂಡ್ಸ್. ಡೆಡ್ ಈಸಿ ಮಾರ್ಕಿಂಗ್ ಮಾಡೋದು, ಹಾಗಾಗಿ ಒಂದ್ಸಲ ನೀವು ಗಮನ ಕೊಟ್ಟು ನೋಡ್ಕೊಳ್ಳಿ. ನೋಡಿ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಈ ರೀತಿಲಿ ಶೇಪನ್ನ ಕೊಡಬೇಕು, ಓಕೆನಾ. ಯಾವಾಗಲೂ ಶೇಪನ್ನು ಕೊಡಬೇಕಾದ್ರೆ ಹಿಂಗೆ ಡೈರೆಕ್ಟ್ ಹಿಂಗೆ ಹೇಳ್ಕೊಳ್ಳೋದಕ್ಕಿಂತ ಈ ಥರ ಡಾಟೆಡ್ ಲೈನ್ಸಲ್ಲಿ ಇಟ್ಕೊಂಡ್ರೆ ಕೈ ಫ್ರೀಯಾಗಿ ಮೂವ್ ಆಗುತ್ತೆ. ಹಾಗಾಗಿ ಈ ಥರ ಡಾಟೆಡ್ ಲೈನ್ಸಲ್ಲೇ ಮಾರ್ಕ್ ಹಾಕೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಇಲ್ಲಿಂದ ಇಲ್ಲಿಗೆ ಮಾರ್ಕನ್ನು ಹಾಕಬೇಕು ನೋಡಿ ಈ ರೀತಿಲಿ. ನೆಕ್ಸ್ಟು ಈ ಮಾರ್ಕಿನಿಂದ ಈ ಮಾರ್ಕಿಗೆ ತಂದು ಈ ರೀತಿಲಿ ಮಾರ್ಕನ್ನು ಹಾಕೋಬೇಕು. ಈಗ ನಿಮಗೆ ಬೇಕಿದ್ರೆ ಇದನ್ನು ಡಾರ್ಕ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಹಾಗೆ ಇದ್ರೂ ನಡೆಯುತ್ತೆ. ನೋಡಿ ಫ್ರೆಂಡ್ಸ್, ಏನು ನಾವಿಲ್ಲಿ ಕಾಲು ಎದೆ ಸುತ್ತನ ಹಾಕ್ಕೊಂಡಿದ್ವಿ ನೋಡಿ, ಇಲ್ಲಿಗೆ ಮಾರ್ಕನ್ನು ತಂದು ನಿಲ್ಲಿಸ್ಬೇಕು. ನಾವು ಹಾಕ್ತಾ ಇರುವಂಥ ಶೇಪನ್ನು, ಈ ಶೇಪನ್ನ ಇಲ್ಲಿ ತನಕ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗಬಾರ್ದು, ಇದನ್ನು ಇದೇ ಥರ ಇಲ್ಲಿಗೆ ನಿಲ್ಲಿಸ್ಕೋಬೇಕು. ಈಗ ಪುನಃ ಇಲ್ಲಿ ಏನು ಅರ್ಧ ಇಂಚಿಗೆ ಮಾರ್ಕ್ ಹಾಕಿದ್ವಿ ನೋಡಿ, ಈ ಮಾರ್ಕಿನಿಂದ ಈ ಮಾರ್ಕಿಗೆ ಈ ರೀತಿಲಿ ಶೇಪನ್ನು ಹಾಕ್ಕೊಂಡು ಬರಬೇಕು. ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಶೇಪನ್ನು ಹಾಕಬೇಕು ನೋಡಿ. ಇಲ್ಲಿಂದ ಇಲ್ಲಿಗೆ ಶೇಪ್ ಹಾಕ್ಬೇಕಾದ್ರೆ ಹಿಂಗೆ ಸ್ಟ್ರೈಟ್ ಹೋಗ್ಬಿಡಬಾರ್ದು, ಒಂದು ಸ್ವಲ್ಪ ಈ ರೀತಿ ಕೆಳಗಡೆ ತೊಗೊಂಡು ಬಂದು ನಂತರ ಈ ಥರ ತಿರುಗಿಸ್ಕೋಬೇಕು. ನೋಡಿ ನಮ್ಮ ಕಂಕುಳ ಎಲ್ಲೂ ಈ ಥರ ಸ್ಟ್ರೈಟ್ ಇಲ್ಲ, ಹಾಗಾಗಿ ರೌಂಡ್ ಶೇಪೇ ಇರೋದ್ರಿಂದ ಆದಷ್ಟು ನಾವು ಕರ್ವ್ ಶೇಪಲ್ಲೇ ಮಾರ್ಕಿಂಗ್ ಬರೋ ರೀತಿಲಿ ಹಾಕೋಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಪುನಃ ಮಾರ್ಕನ್ನು ಹಾಕಬೇಕು. ಈಗ ಫ್ರೆಂಡ್ಸ್ ಇದನ್ನು ಈ ರೀತಿಲಿ ಡಾರ್ಕ್ ಮಾಡ್ಕೊಳ್ಳಿ. ಡಾರ್ಕ್ ಮಾಡ್ಕೊಳ್ಳೋ ನೆಸೆಸಿಟಿ ಏನಿಲ್ಲ, ನಾವು ಹಾಗೆ ಕಟ್ ಮಾಡ್ಕೋಬೋದು. ಜಸ್ಟ್ ನಿಮ್ಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನು ಈ ರೀತಿಲಿ ಡಾರ್ಕನ್ನು ಮಾಡ್ತಾಯಿದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಇಲ್ಲಿಂದ ಇಲ್ಲಿಗೆ ಜಸ್ಟ್ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ತೀನಿ. ನಾನು ಯಾವ ಮೆಜರ್ಮೆಂಟು ತೊಗೊತಾ ಇಲ್ಲ, ಇದು ನಿಮ್ಮ ರೆಫರೆನ್ಸಿಗೋಸ್ಕರ ಹಾಕ್ತಾ ಇರೋವಂಥದ್ದು. ಫ್ರೆಂಡ್ಸ್ ನೋಡಿ ಕಂಕುಳ ಶೇಪ್ ಹಾಕೋದು ಎಷ್ಟು ಈಸಿ ಅಂತ. ಈ ರೀತಿ ನಿಮಗೆ ಕಂಕುಳ ಶೇಪ್ ಹಾಕ್ಲಿಕ್ಕೆ ನೀಟಾಗಿ ಬಂದುಬಿಟ್ರೆ ಇದನ್ನೇ ಯೂಸ್ ಮಾಡಿಕೊಂಡು ಯಾವ ರೀತಿಲಿ ಸ್ಲೀವ್ಸ್ನ ಕಟ್ ಮಾಡೋದು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಆಗ ನಿಮಗೆ ಯಾವುದೇ ಆರ್ಮೋಲ್ ರೌಂಡ್ ಎಷ್ಟು ಬೇಕು ಅನ್ನೋ ಮೆಜರ್ಮೆಂಟು ಬೇಕಾಗಿಲ್ಲ, ಅಥವಾ ಆರ್ಮೋಲ್ ಡೌನ್ ಎಷ್ಟು ಇಟ್ಕೋಬೇಕು ಅನ್ನೋ ಕನ್ಫ್ಯೂಷನು ಇರಲ್ಲ. ತುಂಬ ಈಸಿಯಾಗಿ ಸ್ಲೀವ್ಸನ್ನು ನಾವು ಮಾರ್ಕ್ ಮಾಡಿ ಕಟ್ಟಿಂಗ್ ಮಾಡ್ಬೋದು. ಅದು ಹೇಗೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್, ಹಾಗಾಗಿ ಮಿಸ್ ಮಾಡ್ದೇನೆ ನೀವು ಆ ವಿಡಿಯೋನು ಒಂದು ಸಲ ನೋಡಿ. ಈಗ ನೋಡಿ ಇದು ಒಂದು ಮೆಥಡಲ್ಲಿ ನಾನು ಕಂಕುಳ ಶೇಪ್ ಹಾಕೋದನ್ನ ತೋರಿಸ್ಕೊಟ್ಟಿದ್ದೀನಿ. ಇದೇನಂದರೆ ನಾವು ಫ್ರೀ ಹ್ಯಾಂಡಲ್ಲಿ ಹಾಕಿದ್ದು. ಇನ್ನೊಂದೇನಪ್ಪ ಅಂದರೆ ನೋಡಿ ಈ ರೀತಿಲಿ ಒಂದು ಸ್ಕೇಲ್ ಸಿಗುತ್ತೆ. ಇದನ್ನು ಫ್ರಂಟ್ ಸ್ಕೇಲ್ ಅಂತಲೂ ಹೇಳ್ತಾರೆ, ಆರ್ಮೋಲ್ ಸ್ಕೇಲ್ ಅಂತಲೂ ಹೇಳ್ತಾರೆ, ಅಥವಾ ಕರ್ವ್ ಸ್ಕೇಲ್ ಅಂತಲೂ ಹೇಳ್ತಾರೆ. ಇದು ನಿಮಗೆ ದಾರದ ಅಂಗಡಿಲಿ ಸಿಗತ್ತೆ. ಈ ಥರದೊಂದು ಸ್ಕೇಲ್ನ ತೊಗೊಂಡ್ರೆ ನೀವು ಒಂದು ವೇಳೆ ಬಿಗಿನರ್ಸ್ ಆಗಿದ್ರೆ ನಿಮ್ಗೆ ತುಂಬ ಈಸಿ ಆಗುತ್ತೆ ಯಾವ ರೀತಿಲಿ ಕಂಕುಳ ಶೇಪನ್ನು ಹಾಕೋದು ಅಂತ. ಈಗ ನಾನು ಆ ಮೆಥಡನ್ನು ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ನೋಡಿ ಈ ರೀತಿಲಿ ಅದಕ್ಕೂ ಸ್ಟ್ರೈಟ್ ಲೈನನ್ನು ಹಾಕೋಬೇಕು. ಸೇಮ್ ಈಗ ನಾವು ಅದಕ್ಕೆ ಯಾವ ರೀತಿಲಿ ಮಾರ್ಕನ್ನು ಮಾಡ್ಕೊಂಡ್ವಿ ಅದೇ ರೀತಿಲಿ ಇದಕ್ಕೂ ಮಾರ್ಕ್ ಮಾಡ್ಕೋಬೇಕು. ಬಟ್ ಏನಂದರೆ ಕಂಕುಳ ಶೇಪನ್ನು ಕೊಡಬೇಕಾದ್ರೆ ಸ್ಕೇಲ್ನ ಯೂಸ್ ಮಾಡಿ ಯಾವ ರೀತಿಲಿ ಶೇಪನ್ನು ಕೊಡೋದು ಅನ್ನೋದನ್ನ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ನೋಡಿ 5.5 ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ, ಪುನಃ 2.25 ಇಂಚು ಕುತ್ತಿಗೆ ಆಗಲ್ಲ. ಈಗ ಇಲ್ಲಿಂದ ಇಲ್ಲಿಗೆ 5.5 ಇಂಚನ್ನು ತೊಗೊತಾ ಇದ್ದೀನಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಇಲ್ಲಿ ಎಷ್ಟು ತೊಗೊತೀವೋ ಅಷ್ಟೇ ಇಲ್ಲಿ ತೊಗೋಬೇಕು. ಕೆಲವೊಂದು ಬಾಡಿ ಮೆಜರ್ಮೆಂಟಿಗೆ ಮಾತ್ರ ನಾವಿಲ್ಲಿ ಚೇಂಜಸ್ನ ಮಾಡ್ಕೊತೀವಿ. ಅದು ಯಾಕೆ ಏನು ಅನ್ನೋದನ್ನು ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬ್ಲೌಸಲ್ಲಿ ಏನೇನು ಸಮಸ್ಯೆ ಬರುತ್ತೆ ಅದನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅಂತ. ಹಾಗಾಗಿ ನೀವು ಮಿಸ್ ಮಾಡ್ದೇ ಆ ವಿಡಿಯೋನ ನೋಡಿ, ಆಗ ನಿಮ್ಗೆ ಯಾವುದೇ ಪ್ರಾಬ್ಲಮ್ಸು ಬರ್ದೇ ಯಾವ ರೀತಿಲಿ ಕಟಿಂಗ್ ಮಾಡಿ ಸ್ಟಿಚ್ ಮಾಡ್ಬೋದು ಅನ್ನೋದು ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಈಗ ಇಲ್ಲಿಂದ ಇಲ್ಲಿಗೆ 8 ಇಂಚಿಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಪುನಃ 1.5 ಇಂಚನ್ನು ಬಿಟ್ಟು ಹೊಲಿಗೆ ಅಂಶಕ್ಕೆ ಇನ್ನೊಂದು ಮಾರ್ಕನ್ನು ಹಾಕ್ತಾ ಇದ್ದೇನೆ. ಈಗ ಒಂದು ಸ್ಟ್ರೈಟ್ ಲೈನನ್ನು ಹಾಕೋಬೇಕು ಫ್ರೆಂಡ್ಸ್. ವಿಡಿಯೋ ಹೇಗೆ ಬರ್ತಾ ಇದೆ ಅನ್ನೋದನ್ನ ನನಗೆ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲಾಂದರೆ ನಾನು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇರೋದು ಎಕ್ಸ್ಪ್ಲನೇಷನ್ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಇಲ್ವಾ ಅನ್ನೋದು ನನಗೆ ಅರ್ಥ ಆಗಬೇಕಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ನೋಡಿ ನೆಕ್ಸ್ಟ್ ಈಗ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚಿಗೆ ಒಂದು ಮಾರ್ಕನ್ನು ಹಾಕೋಬೇಕು. ನೆಕ್ಸ್ಟು ಈ ಮಾರ್ಕಿಂದ ಈ ಮಾರ್ಕಿಗೆ ಒಂದು ಲೈನನ್ನು ಹಾಕಬೇಕು. ಸೇಮ್ ಅದೇ ರೀತಿಲಿ ಮೆಜರ್ಮೆಂಟನ್ನು ಹಾಕೋದು, ಬಟ್ ನಾನು ಇನ್ನೊಂದು ಸಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿಂದ ಇಲ್ಲಿಗೆ ಇದೆಷ್ಟಿದೆ ಅದರ ಅರ್ಧಕ್ಕೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಟೇಪನ್ನು ಒಂದು ಮಾರ್ಕನ್ನು ಹಾಕೋಬೇಕು. ಪುನಃ ಇಲ್ಲಿಂದ ಇಲ್ಲಿಗೆ 1/4 ಇಂಚು ಒಂದು ಮಾರ್ಕನ್ನು ಹಾಕಿ ಅದರ ಅರ್ಧಕ್ಕೆ ಇನ್ನೊಂದು ಮಾರ್ಕನ್ನು ಹಾಕೋಬೇಕು. ಇಲ್ಲಿಂದ ಇಲ್ಲಿಗೆ 1/4 ಇಂಚಿಗೆ ಒಂದು ಮಾರ್ಕು, ಪುನಃ 1/4 ಇಂಚಿಗೆ ಒಂದು ಮಾರ್ಕು.
ಈಗ ನೋಡಿ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚಿಗೆ ಮಾರ್ಕನ್ನ ಹಾಕಿ ಶೇಪನ್ನ ಸ್ಟಾರ್ಟ್ ಮಾಡಬೇಕು. ಫ್ರೆಂಡ್ಸ್ ನೋಡಿ ಈ ಸ್ಕೇಲನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂದರೆ, ಈಗ ಇಲ್ಲಿ ಇದ್ರದ್ದು ಟಿಪ್ ಇದೆಯಲ್ಲ, ಇಲ್ಲಿಂದ ಶೇಪನ್ನ ಕೊಡಲಿಕ್ಕೆ ಶುರು ಮಾಡಬೇಕು. ಇಲ್ಲೇನು ನಾವು ಮಾರ್ಕನ್ನ ಹಾಕಿದ್ದೀವಿ ನೋಡಿ, ಆ ಮಾರ್ಕ್ ಹತ್ರ ಈ ಸ್ಕೇಲನ್ನು ಈ ರೀತಿಲಿ ಇಟ್ಕೊಂಡು ಈಗ ಇಲ್ಲಿಗೆ 1/4 ಇಂಚಿಗೆ ಸ್ಕೇಲು ಟಚ್ ಆಗೋ ರೀತಿಲಿ ಇಟ್ಕೋಬೇಕು. ಈ ಥರ ಇಟ್ಕೊಂಡು ಒಂದು ಲೈನನ್ನು ಹಾಕಬೇಕು ಆಯಿತಾ. ನೆಕ್ಸ್ಟು ನೋಡಿ ಈ ಮಾರ್ಕಿಂದ ಈ ಮಾರ್ಕಿಗೆ ಸ್ಕೇಲ್ ಎಲ್ಲಿ ಅಡ್ಜಸ್ಟ್ ಆಗ್ತಾ ಇದೆ ಅನ್ನೋದನ್ನ ನೋಡಿಕೊಂಡು ಒಂದು ಶೇಪನ್ನು ಹಾಕೋಬೇಕು. ನೆಕ್ಸ್ಟ್ ಈ ಮಾರ್ಕಿಂದ ಈ ಮಾರ್ಕಿಗೆ ಸ್ಕೇಲನ್ನು ಈ ಥರ ಸೆಟ್ ಮಾಡಿಕೊಂಡು ಮಾರ್ಕನ್ನು ಹಾಕೋಬೇಕು. ಫ್ರೆಂಡ್ಸ್ ನೋಡಿ ಈಗ ಈ ಕಡೆ ಸೈಡು ಶೇಪನ್ನು ಕೊಡಬೇಕು. ಸೇಮ್ ಈ ಟಿಪ್ ಹತ್ರ ಇಲ್ಲಿ ಇದನ್ನು ಮಾರ್ಕ್ ಹತ್ರನೇ ಇಟ್ಕೋಬೇಕು. ಇಟ್ಕೊಂಡು ಈಗ ಇಲ್ಲಿಂದ ಈ ಮಾರ್ಕಿಗೆ ಈ ರೀತಿಲಿ ಶೇಪನ್ನು ಹಾಕೋಬೇಕು. ಈ ಮಾರ್ಕಿಗೆ ಸ್ಕೇಲ್ ಎಲ್ಲಿ ಟಚ್ ಆಗ್ತಾ ಇದೆ ಅನ್ನೋದನ್ನ ಸರಿಯಾಗಿ ನೋಡಿಕೊಂಡು ಒಂದು ಶೇಪನ್ನು ಹಾಕಬೇಕು. ನೆಕ್ಸ್ಟ್ ನೋಡಿ ಇಲ್ಲಿಂದ ಇಲ್ಲಿಗೆ ಈ ರೀತಿಲಿ ಒಂದು ಮಾರ್ಕನ್ನು ಹಾಕಬೇಕು. ನೋಡಿ ಈ ಮೆಜರ್ಮೆಂಟ್ಗೆ ಸ್ಕೇಲ್ ಇಲ್ಲಿಗೆ ಸರಿಯಾಗಿ ಸೆಟ್ ಆಗಿದೆ, ಅದಕ್ಕೆ ಮಾರ್ಕ್ ಹಾಕಿದ್ದೀನಿ. ಕೆಲವೊಂದು ಮೆಜರ್ಮೆಂಟಿಗೆ ಈ ರೀತಿ ಸ್ವಲ್ಪ ಟರ್ನ್ ಮಾಡಿಕೊಂಡು ಆ ನಂತರ ಮಾರ್ಕನ್ನು ಹಾಕಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಇದು ಸ್ಕೇಲನ್ನು ಯೂಸ್ ಮಾಡಿಕೊಂಡು ಶೇಪನ್ನು ಕೊಡುವಂಥದ್ದು. ಈಗ ಇದನ್ನು ಯಾವ ರೀತಿಲಿ ಕಟ್ಟಿಂಗ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೇನೆ. ನೋಡಿ ಫಸ್ಟಿಗೆ ಈ ರೀತಿಲಿ ಕಟ್ ಮಾಡ್ಕೋಬೇಕು. ನೆಕ್ಸ್ಟು ಯಾವಾಗಲೂ ಈ ಥರ ಏನು ಹೊರಗಡೆ ಶೇಪ್ ಹಾಕಿದ್ದೀವಿ ನೋಡಿ, ಫಸ್ಟು ಶೇಪು ಅಂದರೆ ಇದು ಹಿಂಭಾಗದ ಶೇಪು, ಇದನ್ನೇ ಫಸ್ಟು ಕಟ್ ಮಾಡಬೇಕು. ನೋಡಿ ಇಲ್ಲಿ ಕಟ್ ಮಾಡಬೇಕಾದ್ರೆ ಬಿಗಿನರ್ಸ್ ಆಗಿದ್ದರೆ ಮಾಡೋ ಮಿಸ್ಟೇಕ್ ಏನಂದರೆ, ನೋಡಿ ಈ ಥರ ಕಟ್ ಮಾಡಿಬಿಟ್ಟು ಹಿಂಗೆ ಕಟ್ ಮಾಡ್ತಾರೆ. ಓಕೆನಾ, ನಮ್ಮದು ಕೈ ಈ ಥರ ಇದೆಯಾ ಫ್ರೆಂಡ್ಸ್? ಇಲ್ಲ ಅಲ್ಲ. ಹಾಗಾಗಿ ಇಲ್ಲಿ ಸ್ವಲ್ಪ ಈ ರೀತಿ ಕರ್ವ್ ಬರೋ ರೀತಿಲಿ ಕತ್ತರಿನ ತಿರುಗಿಸಿ ಕಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಬಂದು ಇಲ್ಲೇ ನಿಧಾನಕ್ಕೆ ಈ ಥರ ತಿರುಗಿಸ್ಕೊಂಡು ಕಟ್ ಮಾಡಬೇಕು. ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಕಟ್ ಮಾಡಬೇಕು. ಫ್ರೆಂಡ್ಸ್ ನೋಡಿ ನೆಕ್ಸ್ಟು ಮುಂಭಾಗದ ಶೇಪನ್ನು ತೆಗಿಬೇಕು. ಬಿಗಿನರ್ಸ್ ಆಗಿದ್ದರೆ ಪುನಃ ಇದೆರಡು ಬಟ್ಟೆನೇ ಇಟ್ಕೊಂಡು ಶೇಪನ್ನು ತೆಗೆದುಬಿಡ್ತಾರೆ. ಆ ರೀತಿಲಿ ಮಾಡಬಾರ್ದು. ಈ ಕೆಳಗಡೆ ಇರುವಂಥ ಬಟ್ಟೆನ ಎತ್ತಿಟ್ಬಿಟ್ಟು ಈಗ ಇದ್ರದ್ದು ಶೇಪನ್ನು ತೆಗಿಬೇಕು. ನೋಡಿ ಇಲ್ಲಿ ಏನು ನಾವು ಅರ್ಧ ಇಂಚಿಗೆ ಮಾರ್ಕ್ ಹಾಕಿದ್ವಲ್ಲ, ಅಲ್ಲಿಗೇ ತೊಗೊಂಡೋಗಿ ಕಟ್ಟಿಂಗನ್ನು ನಿಲ್ಲಿಸಬೇಕು. ನೋಡಿ ಫ್ರೆಂಡ್ಸ್, ಈಗ ಇಲ್ಲಿ ಭುಜ ಎರಡು ಈಕ್ವಲೇ ಬಂದಿದೆ. ನಮಗೆ ಈ ರೀತಿ ಭುಜನ ಹಿಡಿದು ಹೊಲಿಲಿಕ್ಕೆ ತುಂಬ ಈ ಮೆಥಡ್ ಈಸಿ ಆಗುತ್ತೆ. ನೀವೇನಾದರೂ ಈ ಥರ 1/2 ಇಂಚನ್ನ ಬಿಡದೇ ಮೇಲಿಂದನೇ ಶುರು ಮಾಡಿದರೆ, ಈಗ ನೋಡಿ 1/2 ಇಂಚು ನಾವು ಇಲ್ಲಿ ಹೊಲಿಬೇಕಾಗತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಬಟ್ಟೆ ವೇರಿಯೇಷನ್ ಇದೆ. ಈ ರೀತಿಲಿ ಬಂದರೆ ಭುಜನ ಹೊಲಿಯುವಾಗ ಸಮ ಸಿಗಲ್ಲ. ಅದಕ್ಕೋಸ್ಕರ ಇಲ್ಲಿ ಅರ್ಧ ಇಂಚನ್ನ ಬಿಟ್ಟು ಆ ನಂತರ ಶೇಪನ್ನು ಶುರು ಮಾಡಬೇಕು. ಫ್ರೆಂಡ್ಸ್ ನೋಡಿ ಈಗ ಇದನ್ನೇ ಯೂಸ್ ಮಾಡಿಕೊಂಡು ಯಾವ ರೀತಿಲಿ ಸ್ಲೀವ್ಸನ್ನು ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ನಿಮಗೆ ಆರ್ಮಲ್ ರೌಂಡ್ ಎಷ್ಟು ತೊಗೋಬೇಕು, ಆರ್ಮಲ್ ಡೌನ್ ಎಷ್ಟಿರಬೇಕು, ಯಾವುದೇ ಕನ್ಫ್ಯೂಷನ್ ಬೇಡ. ಜಸ್ಟ್ ಇಲ್ಲಿ ಒಂದೇ ಒಂದು ಮೆಜರ್ಮೆಂಟನ್ನು ತಗೊಂಡು ಯಾವ ರೀತಿಲಿ ಸ್ಲೀವ್ಸನ್ನು ಕಟ್ ಮಾಡೋದು ಅನ್ನೋದನ್ನ ನಾನು ತೋರಿಸ್ಕೊಡ್ತೇನೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ನಮ್ಮ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕಡೆ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.